ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಂಜಿತಾ ಮಾತಾಡ್ತಾ ಇರೋದು. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯವರೆಗೂ ವ್ಲಾಗ್ ನೋಡಿ. ಇವತ್ತು ಭಾನುವಾರದ ವ್ಲಾಗನ್ನು ಹಾಕ್ತಾ ಇದ್ದೀನಿ. ಭಾನುವಾರ ಮಗುಗೂ ಕೂಡ ರಜಾ ಇದ್ದಿದ್ದರಿಂದ ಇವತ್ತು ಸ್ವಲ್ಪ ಮನೆ ಬೇಗ ಎದ್ದು ಮನೆಯೆಲ್ಲನೂ ಒರೆಸ್ಕೊಂಡು ಇನ್ನು ಹೋಗಿದ್ದು ದೇವಸ್ಥಾನ ಬಂದು ನಾಗರನವಿಲೆ ಅಂತ ಹೇಳಿಬಿಟ್ಟು ನಾವು ಕಾರ್ತಿಕ ಮಾಸದಲ್ಲಿ ಈ ದೇವಸ್ಥಾನಕ್ಕೂ ಕೂಡ ಹೋಗ್ತೀವಿ. ಇಲ್ಲಿ ಮಗ ಸ್ನಾನ ಮಾಡ್ತಾನೆ. ಅಂದರೆ ಒಂದು ಬಾವಿ ಇದೆ ದೇವಸ್ಥಾನದ ಮುಂದೆನೇ, ಇಲ್ಲಿ ಕ್ಯೂ ನಿಂತಿದ್ದಾರೆ ನೋಡಿ. ಸೊ ಇಲ್ಲೇ ಬಾವಿ ಇದೆ. ಅಲ್ಲಿ ನಾಗಪ್ಪ ಯಾವಾಗಲೂ ಅದರೊಳಗೆ ವಾಸ ಇರ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಅಂದರೆ ಅದು ನಂಬಿಕೆನೂ ಇದೆ ಎಷ್ಟೋ ಜನಕ್ಕೆ, ಹಾಗೆ ಇದೆ ಅನ್ನೋ ಸತ್ಯನೂ ಕೂಡ ಎಷ್ಟೋ ಜನ ಹೇಳ್ತಾರೆ. ಅಲ್ಲಿ ನಮ್ಮತ್ತೆ ಕರ್ಕೊಂಡು ಬಂದಿದ್ದು ಫಸ್ಟು ನಮ್ಮನ್ನು ಈ ದೇವಸ್ಥಾನಕ್ಕೆ. ಇಲ್ಲಿ ನಮ್ಮತ್ತೆ ಮತ್ತು ಮಕ್ಳುಗಳು ಎಲ್ಲರಿಗೂ ಕೂಡ ಸ್ನಾನ ಮಾಡಿಸೋರು. ನನ್ನ ಮಗನಿಗೂ ಕೂಡ ಇಲ್ಲಿ ಸ್ನಾನ ಮಾಡಿಸ್ತೀವಿ. ಸೊ ಅವನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಕ್ಯೂ ಅಂತೂ ಆಂಜನೇಯನ ಬಾಲ ಥರನೇ ಇತ್ತು. ಯಾಕಂದರೆ ಇದು ಲಾಸ್ಟ್ನೇ ವಾರ, ಕಾರ್ತಿಕ ಕೊನೆಯ ವಾರ ಇದು. ಹಾಗಾಗಿ ತುಂಬ ಜನ ರಶ್ ಇದ್ದರು. ಇನ್ನು ಅಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಕಬ್ಳಿಗೆ ಬಂದ್ವಿ. ನಾಗರನವಿಲೆ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿ ದೇವ್ರ ಪ್ರಸಾದನೂ ಕೂಡ ಸಿಕ್ತು. ಊಟನೂ ಕೂಡ ಮುಗಿಸ್ಕೊಂಡೆ ಬಂದುಬಿಟ್ವಿ. ಯಾಕಂದರೆ ಮಧ್ಯಾಹ್ನ ಟೈಮ್ ಆಲೇ ನಾವು ಮನೆ ಬಿಟ್ಟಾಗಲೇ 12 ಗಂಟೆ ಅಂದ್ಕೊತೀನಿ. ಇಲ್ಲಿ ಬಂದು ದೇವಸ್ಥಾನನ ಕಿತ್ತಿದ್ದಾರೆ. ಅಂದರೆ ಹೊಸದಾಗಿ ಕಟ್ತಾ ಇದ್ದಾರೆ, ಇನ್ನೂ ಕಟ್ಟು ಮುಗಿಸಿಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಕಟ್ಟಿದ್ದಾರೆ ಅಷ್ಟೇ ಇನ್ನೂ. ಸೊ ಹೊರಗಡೆ ಬಂದು ಈ ರೀತಿ ದೇವ್ರನ್ನ ಇಟ್ಟು ಪೂಜೆನ ಮಾಡಿಕೊಡ್ತಾರೆ. ಇಲ್ಲಿ ಜಾಸ್ತಿ ರಶ್ ಇರಲಿಲ್ಲ, ಆರಾಮಾಗಿ ಎಲ್ಲ ಕೂಡ ಆಯಿತು. ಇಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನು ಕಬ್ಳಿಗೆ ಬರ್ತಿದ್ದಾಗೆ ನಾವು ಜಾತ್ರೆಯಲ್ಲಿ ಸ್ವಲ್ಪ ಖಾರ, ಪುರಿ ಖಾರ ಅಂತೂ ತೊಗೊತೀವಿ. ಸೊ ಅದು ಪ್ರತಿ ವರ್ಷವೂ ಕೂಡ ಅಷ್ಟೇ. ಪುರಿ ಖಾರ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಪುರಿ ಖಾರ ತೊಗೊಂಡು, ಹಾಗೆ ಸ್ವಲ್ಪ ಅಲ್ಲಿ ಪ್ರಸಾದನ ಸ್ವಲ್ಪನೇ ತಿಂದಿದ್ದು. ಇವಾಗ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ, ಅಂದರೆ ಒಂದು 3/4 ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಆಗಿದೆ. ನಾವು ಸ್ವಲ್ಪ ಪ್ರಸಾದ ಎಲ್ಲ ತಿನ್ಕೊಂಡು ಬಂದಾಗೆಲ್ಲ ನಾವು ಗೋಬಿ ಅಥವಾ ಪಾನಿಪುರಿ ಏನಾದ್ರು ತಿನ್ಕೊಂಡೇ ಹೋಗೋದು. ಯೂಶ್ವಲಾಗಿ ನಾವು ಬರ್ತಿದ್ದು ಸಾಯಂಕಾಲ ಬರೋವು. ಈ ಸರಿ ಮಧ್ಯಾಹ್ನ ಟೈಮ್ ಬಂದು ಪೂಜೆ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಸೊ ಬಂದಿದ್ದೀವಿ ಅಲ್ವಾ, ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಇಲ್ಲಿ ಕೂತಿದ್ದೀವಿ. ಫ್ರೆಂಡ್ಸ್, ಇವತ್ತು ಭಾನುವಾರ ಆಗಿತ್ತಲ್ವ, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಲಾಸ್ಟ್ ವೀಕ್ ಹೋಗೋದಕ್ಕಾಗಲಿಲ್ಲ, 3 ಡೇಸ್ ರಜಾ ಇತ್ತು ಮಗಂಗೆ. ಸೊ ಹಾಗಾದರೂ ಹೋಗೋದಕ್ಕಾಗಲಿಲ್ಲ. ಇವತ್ತು ಕಬ್ಳಿ ಮತ್ತು ನವಲೆ ಅಂತ ಹೇಳ್ತಾರೆ, ಸೊ ನಾಗರನವಿಲೆ, ಅದಕ್ಕೆ ಮತ್ತು ಕಬ್ಳಿಗೆ ಬಂದಿದ್ದೀವಿ. ಇನ್ನೂ 2 ದೇವಸ್ಥಾನಗಳು ಪೆಂಡಿಂಗ್ ಇದೆ, ಅದು ಯಾವಾಗ ಹೋಗಬೇಕು ಗೊತ್ತಾಗ್ತಿಲ್ಲ. ಇವತ್ತು ಏನು ಅಂತ ಅಂದರೆ ಬೆಳಗಿನ ಜಾವ ಹೊರಡೋದಕ್ಕೆ ತುಂಬಾ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಬೆಳಗಿನ ಜಾವನೇ ಎದ್ದು ಸಾಸ್ಲಿಗೊಂದು ಹೋಗಬೇಕು, ಬಟ್ ಯಾವಾಗ ಅಂತ ಗೊತ್ತಿಲ್ಲ. ಯಾಕಂದರೆ ಇವತ್ತು ಕಡೆ ವಾರ ಆಗಿರೋದ್ರಿಂದ ತುಂಬಾ ರಶ್ ಇದೆ. ನಾವು ಎಷ್ಟು 12 ಗಂಟೆ 11:45 ಗಂಟೆಗೆಲ್ಲ ಮನೆ ಬಿಟ್ವಿ. ಸೊ ನಾಗರನವಿಲೆಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲೇ ಒಂದು ಗಂಟೆ ಮೇಲೆ ಆಗೋಯ್ತು. ಇಲ್ಲಿ ಜನ ಏನು ಜಾಸ್ತಿ ಇರಲಿಲ್ಲ ಕಬ್ಳಿನಲ್ಲಿ. ಸೊ ಹಾಗಾಗಿ ಬೇಗನೆ ಮುಗೀತು. ಹಾಗೆ ನಾಗರನವಿಲೆನಲ್ಲೇ ದೇವ್ರ ಪ್ರಸಾದ ಸಿಕ್ತು ನಮಗೆ. ಅನ್ನ ಸಾಂಬಾರು ಊಟ ಮಾಡಿಕೊಂಡು, ಹಾಗೆ ಪಾಯಸನೂ ಕೂಡ ಕೊಡ್ತಾರೆ. ಅಲ್ಲಿ ಪಾಯಸನೂ ತಿನ್ಕೊಂಡು ಇಲ್ಲೇನು ಪ್ರಸಾದ ಏನು ಕೊಡೋದಿಲ್ಲ. ಇವಾಗ ಕಾರ್ತಿಕ ಟೈಮ್ನಲ್ಲಿ 12 ದಿನ, ಇಲ್ಲಿ 10 ದಿನ ಅನಿಸುತ್ತೆ, 10 ದಿನ ಏನೋ ಒಂದು ವಾರ ಮಾತ್ರ ಇಲ್ಲಿ ಜಾತ್ರೆ ನಡೆಯುತ್ತೆ. ಅಂಥ ಟೈಮ್ನಲ್ಲಿ ಮಾತ್ರ ಕೊಡ್ತಾರೆ. ಸೊ ಯಾವಾಗಲೂ ಕೊಡೋದಿಲ್ಲ. ಹಾಗೆ ಈಗ ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪನೇ ಊಟ ಮಾಡಿದ್ದಲ್ವ, ಈಗ ಪಾನಿಪುರಿ ಮತ್ತು ಸ್ವಲ್ಪ ಗೋಬಿ ತಿನ್ಕೊಂಡು ಬಂದ್ವಿ. ಬಟ್ ಯಾವುದೂ ಚೆನ್ನಾಗಿರಲಿಲ್ಲ, ಎರಡೂ ಕೂಡ ಚೆನ್ನಾಗಿರಲಿಲ್ಲ. ಸೊ ಬೇರೆ ಕಡೆ ತೊಗೊಂಡು ಬರ್ತೀನಿ ಅಂತ ಮನೆಯವರು ಅಲ್ಲೇ ಉಳ್ಕೊಂಡ್ರು. ಚೆನ್ನಾಗಿ ಮಾಡ್ತಾರೆ ಅಂತ ಬಾಯೆಲ್ಲ ಸಪ್ಪೆ ಥರ ಆಗೋಯ್ತು. ಅದಕ್ಕೇ ಬೇರೆ ಕಡೆ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಓಕೆ, ಇಷ್ಟ ಆಗಿದೆ. ಸೊ ಬೆಳಗ್ಗೆಯಿಂದ ನಾವು ಹೊರಟಿದ್ದೆ ಮಧ್ಯಾಹ್ನ 11:30 11:45 ಹೊರಟಿದ್ದು. ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. 12 ಗಂಟೆ 12:45 ಗಂಟೆಗೆ ಅಲ್ಲಿ ತಲುಪಿದ್ವಿ. 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 12 ಗಂಟೆ 12:45 ಗಂಟೆಗೆ ಅಲ್ಲಿ ತಲುಪಿ
ಇವಾಗ ಟೈಮ್ ಆಲೇ 3:30 ಆಗ್ತಾ ಬರ್ತಿದೆ. ಸೊ ಇನ್ನೇನು ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಸೋಮವಾರ ಮಂಗಳವಾರ 2 ದಿನವೂ ಕೂಡ ಕಂಟಿನ್ಯೂ ಮಾಡಲಿಲ್ಲ ವ್ಲಾಗನ್ನು. ಇನ್ನು ನೆಕ್ಸ್ಟು ಬುಧವಾರದ ವ್ಲಾಗ್ ಹಾಕ್ತಾಯಿದ್ದೀನಿ. ಬುಧವಾರ ಮಗನಿಗೆ ರಜಾ ಹಾಕ್ಸ್ಕೊಂಡ್ವಿ. ಬೇರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಅಷ್ಟರಲ್ಲಿ ಬೇರೆ ಏನೋ ಸಮಸ್ಯೆಗಳು ಬಂತು. ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿಬಿಟ್ಟು, ಅಂದರೆ ಫ್ಯಾಮಿಲಿ ಅಮ್ಮನ ಕಡೆ ಫ್ಯಾಮಿಲಿ ಎಲ್ಲ ಹೋಗೋದಿತ್ತು. ಸೊ ಓಕೆ, ಅದು ಕ್ಯಾನ್ಸಲ್ ಆಗೈತಲ್ಲ ಅಂತ ಹೇಳಿ ಮಗನಿಗೆ ರಜೆ ಹಾಕಿಸ್ಕೊಂಡು ಸಾಸ್ಲಿಗೆ ಕರ್ಕೊಂಡು ಬಂದ್ವಿ. ಸಾಸ್ಲಿಗಂತೂ ಮಕ್ಳುಗಳನ್ನ ಕರ್ಕೊಂಡು ಬಂದೇ ಬರ್ತೀವಿ, ಹಾಗೆ ಅಂತೂ ಬರೋದಿಲ್ಲ. ಯಾಕಂದರೆ ಮಕ್ಳುಗಳಿಗೂ ಕೂಡ ತುಂಬ ಒಳ್ಳೆಯದು ಇಲ್ಲಿಗೆ ಕರ್ಕೊಂಡು ಬರೋದ್ರಿಂದ. ಅವನ್ನ ಯಾವತ್ತೂ ಕೂಡ ನಾವು ಮಿಸ್ ಮಾಡಿಸಿಲ್ಲ. ಈ ಸರಿ ರಜಾ ಹಾಕಿಸ್ಕೊಂಡು ಬಂದ್ವಿ. ಹೋದ ಸರಿ ಎಲ್ಲ ನಾವು ರಜಾ ಇದ್ದಾಗ ಬರ್ತಾಯಿದ್ವಿ. ಈ ಸರಿ ರಜಾ ಹಾಕಿಸ್ಕೊಂಡು ಬಂದ್ವಿ. ಯಾಕಂದರೆ ಇದು ಕಡೆ ವಾರ ಆಗಿರೋದ್ರಿಂದ ಶನಿವಾರ ಅಂತೂ ತುಂಬಾ ರಶ್ ಆಗುತ್ತೆ. ಇನ್ನು ಭಾನುವಾರ ಅಮಾವಾಸ್ಯೆ ಇದೆ, ಅವತ್ತಂತೂ ಕೇಳೋ ಹಾಗೆ ಇಲ್ಲ. ಇವತ್ತು ಅಂದರೆ ಬುಧವಾರದ ದಿನವೇ ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬಾ ಜನ ಇದ್ದರು. ಹಾಗೆ ಮಧ್ಯಾಹ್ನ ಟೈಮ್ ನಾವು ಹೋಗಿದ್ದು ಒಂದು 12:30 ಆಯಿತು ಅನಿಸುತ್ತೆ ನಾವು ದೇವಸ್ಥಾನ ರೀಚ್ ಆದಾಗ. ಇಲ್ಲಿ ಮೊದಲು ಬಂದು ಗಂಗೆ ಪೂಜೆ ಅಂದರೆ ಕಲ್ಯಾಣಿ ಪೂಜೆನ ಮಾಡಬೇಕಾಗತ್ತೆ. ಅಂದರೆ ನಾವು ಪ್ರತಿ ವರ್ಷ ಸ್ನಾನ ಮಾಡ್ತಾಯಿದ್ವಿ, ಬಟ್ ಈ ಸರಿ ಮಗಂಗೆ ಒಬ್ಬಂಗೆ ಸ್ನಾನ ಮಾಡಿಸಿದ್ರಾಯ್ತು ಅಂತ ಅಂದ್ಕೊಂಡು ಬಂದಿದ್ದು. ಮುಂದಿನ ಸತಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸರಿ ನಾನು ಸ್ನಾನ ಏನು ಮಾಡ್ಕೊಳ್ಳಲಿಲ್ಲ. ಬರೀ ಮುಖಕ್ಕೆ ಮತ್ತು ತಲೆಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಕೈ ಕಾಲಿಗೆ ನೀರು ಹಾಕ್ಕೊಂಡ್ವಿ. ಅದಾದಮೇಲೆ ಗಂಗೆ ಪೂಜೆನ ಮುಗಿಸ್ಕೊತಾ ಇದ್ವಿ. ಇಲ್ಲೂ ಕೂಡ ದೇವಸ್ಥಾನನ ಕಿತ್ತಿದ್ದಾರೆ. ದೇವಸ್ಥಾನನ ಹೊಸದಾಗಿ ಕಟ್ತಾ ಇರೋದ್ರಿಂದ ಇಲ್ಲೂ ಕೂಡ ಹೊರಗಡೆನೆ, ಅಂದರೆ ಇಲ್ಲಿ 2 ದೇವಸ್ಥಾನ ಇದೆ. ಒಂದು ಸೋಮೇಶ್ವರ ದೇವಸ್ಥಾನ, ಇನ್ನೊಂದು ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿಬಿಟ್ಟು 2 ದೇವಸ್ಥಾನನೂ ಕೂಡ ಇಲ್ಲಿ ಕಿತ್ತಿದ್ದಾರೆ. ಸೊ ಹಾಗಾಗಿ ಹೊರಗಡೆನೆ ಪೂಜೆ ಮುಗಿಸ್ಕೊಂಡು ಬೇಗ ಎಲ್ಲ ಮುಗೀತು ಇಲ್ಲೂ ಕೂಡ. ಅದಾದಮೇಲೆ ನಾಗರ ಕಲ್ಲಿಗೆ ಪೂಜೆನ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಸೊ ಮಧ್ಯಾಹ್ನ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ನಾವು ಹೋಗಿದ್ದು ಸಾಸ್ಲಿಗೆ. ಅಲ್ಲಿಂದ ಬಂದು ಸ್ವಲ್ಪ ಏನಂತಾರೆ ಉದ್ದಕ್ಕೆ ಅಲ್ಲಿ ನಾಗರದ ಕಲ್ಲಿರುತ್ತೆ ಅಲ್ವಾ, ಸೊ ಅದಕ್ಕೆ ತಣ್ಣಿ ಎರಿಯೋವರೆಗೂ, ಅಂದರೆ ಅದಕ್ಕೆ ಪೂಜೆ ಆಗೋವರೆಗೂ ನಾವು ಯಾರು ಕೂಡ ತಿಂಡಿ ತಿನ್ನೋದಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟೇ ಆಯಿತು. ಹೊರಟಿದ್ದು 11:30 ಹೊರಟ್ವಿ. ಅಲ್ಲಿ ಹೋಗಿ ಅದನ್ನೆಲ್ಲ ಮುಗಿಸಿ ಸದ್ಯಕ್ಕೆ ದೇವ್ರ ಪ್ರಸಾದ ಅಲ್ಲೇ ಸಿಕ್ತು. ಅಲ್ಲೂ ಸ್ವಲ್ಪ ಊಟ ಮಾಡಿ ಮನೆಗೆ ಬಂದು ಒಂದು ಸ್ವಲ್ಪ ಊಟ ಮಾಡಿದೆ. ಯಾಕಂದರೆ ದೇವ್ರ ಪ್ರಸಾದ ಥರನೇ ತಿನ್ನಬೇಕು. ಸೊ ಹಾಗಾಗಿ ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ಮಲ್ಕೊಂಡು, ಸೊ ಏನು ಒಂದು ಅರ್ಧ ಗಂಟೆ ಮಲ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಕೊಂಡು ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಟೈಮ್ ಪಾಸ್ ಮಾಡಿ, ಸೊ ಫೈನಲಿ ಇವಾಗ ವೀಡಿಯೋ ಮಾಡಿಬಿಡೋಣ. ತುಂಬ ದಿನದಿಂದ ಹೇಳ್ತಾ ಇದ್ದೆ ನಿಮ್ಗೆ ಎಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಅಂತ. ಓಕೆ, ಕೆಲವೊಬ್ರು ಕೇಳಿದ್ರಿ, ಅಂದರೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಏನಕ್ಕೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇಲ್ಲಾಂದರೆ ಈ ಚಾನಲ್ ಬಿಟ್ಟು ಯಾಕೆ ನೀವು ಹೊಸ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋದ್ರಿ ಅಂತ. ಕೆಲವೊಬ್ರು ಹೇಳ್ತಾರೆ, ಸ್ವಲ್ಪ ಏನು ಮಾಡಿಬಿಡ್ತಾರೆ ಅಂತ ಅಂದರೆ, ನಾವು ಹೇಗೋ ಸುಮ್ಮನೆ ಒಂದು ಸ್ಟ್ರೈಟ್ ವೇನಲ್ಲಿ ಹೋಗ್ತಾ ಇರ್ತೀವಿ. ಕೆಲವೊಬ್ರು ಬಂದುಬಿಟ್ಟು ಇದು ಸರಿ ಇಲ್ಲ, ಈ ಕಡೆಗೆ ಬಂದುಬಿಡು ಅಂತ ಹೇಳಿತಾರೆ ಅಲ್ವಾ. ಸೊ ಅದೇ ರೀತಿ ಆಯಿತು. ಕೆಲವೊಬ್ರು ಹೇಳ್ತಾರೆ ವರ್ಷದ ಮೇಲೆ ಮಾನಿಟೈಸ್ ಆನ್ ಮಾಡೋದಿಲ್ಲ ನಿಮ್ಮದು ಅಂತ ಹೇಳ್ಬಿಟ್ಟು. ಇನ್ನು ಕೆಲವೊಬ್ರು ಹೇಳ್ತಾರೆ 2 ವರ್ಷಕ್ಕೆ 3 ವರ್ಷಕ್ಕೆಲ್ಲ ನಂದು ಆನ್ ಆಗಿದೆ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಕೆಲವೊಬ್ಬರು ಒಂದಿಬ್ಬರು ಫ್ರೆಂಡ್ಸ್ ಆಗಿದ್ರು, ಅವರು ಮಾನಿಟೈಸ್ ಆಲ್ರೆಡಿ ಆನ್ ಆಗಿದೆ ಅವ್ರದ್ದು. ಸೊ ಹಾಗಾಗಿ ಅವ್ರದ್ದು ಎಷ್ಟು ವರ್ಷಕ್ಕೆ ಆಯಿತು, ಸೊ ಈ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಎಲ್ಲ ಕೇಳಿಕೊಂಡು, ಯಾಕಂದರೆ ಇಷ್ಟು ದೂರ ಬಂದಿದ್ದೀನಿ, ಮತ್ತೆ ನಾನು ಸ್ಟಾರ್ಟಿಂಗಿಂದ ಅದನ್ನು ತೊಗೊಂಡು ಹೋಗಬೇಕು ಅಂದರೆ ಒಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ತುಂಬಾ ಕಷ್ಟ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಅಷ್ಟು ಸುಲಭವಾಗಿ ನಮಗೆ ಸಿಗೋದಿಲ್ಲ, ಹಾಗೆ ವ್ಯೂಸು ಕೂಡ ಅಷ್ಟೇ. ಯಾಕಂದರೆ ತುಂಬ ಜನ ಮಾಡೋರಿದ್ದಾರೆ ಯೂಟ್ಯೂಬ್ ಇವಾಗ. ಸೊ ನಾವು ಸದ್ಯಕ್ಕೆ ಈ ಚಾನಲ್, ಹಳೆ ಚಾನಲ್ ಏನಿದೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ಅನ್ನಿಸ್ತು. ಅವ್ರ ಹತ್ರ ಎಲ್ಲ ಕ್ಲಾರಿಟಿ ತಗೊಂಡು ಇದನ್ನು ತಗೊಳ್ಳೋದಕ್ಕೆ ಮತ್ತು ನನಗೆ ಆ ಥರ ಬುದ್ಧಿ ಬರೋದಕ್ಕೆ 1 ತಿಂಗಳು ಟೈಮ್ ಹಿಡಿತು. ನಾನು ಎಲ್ಲೋ 2 ಥರ ಯೋಚನೆ ಮಾಡಿಬಿಡ್ತೀನಿ. ಯಾರಾದರೂ ಇದಲ್ಲ ಇದರಲ್ಲಿ ಬೇಗ ಆಗಿಬಿಡುತ್ತೆ ಬಾ ಅಂದ ತಕ್ಷಣ ಓಕೆ ಹೇಗೋ ಬೇಗ ಆಗುತ್ತೆ ಅಲ್ವಾ ಅಂತ ಹೋಗ್ಬಿಡ್ತೀನಿ. ಸೊ ಹಾಗಾಗಿ ಆ ಥರ ಒಂದು ಮಿಸ್ಟೇಕ್ಸ್ ಆಯಿತು ನನ್ನ ಕಡೆಯಿಂದ. ಹಾಗಾಗಿ ಅದನ್ನು ಹೊಸ ಚಾನಲ್ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದನ್ನು ಡಿಲೀಟ್ ಮಾಡಿ, ಏನಾದರೂ ಆಗಲಿ ಇದೇ ಚಾನಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಇನ್ನೊಂದು ಚಾನಲ್ ನನಗೆ ಬೇಡವೇ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ
ಅದಾದಮೇಲೆ 1 ತಿಂಗಳಾದಮೇಲೆ ಮತ್ತೆ ಇದನ್ನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟೊತ್ತಿಗೆ ನಂದು ಸಬ್ಸ್ಕ್ರೈಬರ್ಸೇ ಕಂಪ್ಲೀಟ್ ಆಗ್ತಾಯಿದ್ರು ಅನಿಸುತ್ತೆ. ನಾನು ನೀಟಾಗಿ 1 ಮಂತ್ ಎಲ್ಲ ನೀಟಾಗಿ ವಿಡಿಯೋ ಹಾಕೊಂಡು ಹೋಗಿದ್ದಿದ್ರೆ. ಸೊ ಅದೊಂದು ಮಿಸ್ಟೇಕ್ ಆಯಿತು. ಓಕೆ, ಅದಾದಮೇಲೆ ವಿಡಿಯೋ ಹಾಕಿದ್ದೆ. ವಿಡಿಯೋ ಹಾಕಿದ್ಮೇಲೆ ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಫಸ್ಟು ಹೇರ್ ಕಟ್ ಮಾಡಿಸಿದಾಗ ಏನಕ್ಕೆ ಹೇರ್ ಅಂದರೆ ಅಷ್ಟು ಚೆನ್ನಾಗಿತ್ತು ನಿಮ್ಮದು, ಏನಕ್ಕೆ ಇಷ್ಟು ಶಾರ್ಟ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿ ಕೇಳಿದರು. ಬಿಕಾಸ್ ನನಗೆ ಇಷ್ಟು ಶಾರ್ಟಾಗಿ ಮಾಡಿಸ್ಕೋಬೇಕು ಅನ್ನೋದೇನು ಇರಲಿಲ್ಲ ಮನಸ್ಸಲ್ಲಿ. ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಕಟ್ ಮಾಡಿಸ್ಕೊಳ್ಳೋಣ, ಯಾಕಂದರೆ ತುಂಬ ಒಂಥರ ಬಾಲದ ಥರ ಬೆಳ್ಕೊಂಡು ಹೋಗ್ಬಿಟ್ಟಿತ್ತು. ಎಣ್ದಾಗೆಲ್ಲ ನಾನು ಯೂಶ್ವಲಿ ನಿಮಗೆ ಗೊತ್ತು, ಯಾವಾಗಲೂ ಎಣ್ಕೋತಾನೆ ಇರ್ತೀನಿ. ನನಗೆ ಫ್ರೀ ಹೇರ್ ಎಲ್ಲ ಬಿಡೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ, ಅಥವಾ ಕ್ಲಿಪ್ ಹಾಕಿ ಹಾಗೆ ಫ್ರೀ ಹೇರ್ ಯಾವತ್ತೂ ಬಿಡೋದಿಲ್ಲ. ತುಂಬ ರೇರು. ನಾನು ಮೊದಲಿಂದನೂ ಕೂಡ ಎಣಿಯೋದೇ ನನಗೆ ಅಭ್ಯಾಸ. ಎಣ್ಕೊಂಡು ಎಲ್ಲಾದರೂ ಹೊರಗಡೆ ಹೋದಾಗ ಒಂಥರ ಬಾಲದ ಥರ ಸಣ್ಣ ಕಾಣಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಕಟ್ ಮಾಡಿಸಿದ್ರೆ ಆಮೇಲೆ ನೀಟಾಗಿ ಬೆಳೆಯುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಮೊದಲು ನಾನು ಕಟ್ ಮಾಡಿಸಿದ್ದು ಲೇಯರ್ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೆ. ಹಾಗಾಗಿ ಆ ಥರ ಒಂದು ಸ್ವಲ್ಪ ಚೂಪು ಬೆಳ್ಕೊಂಡು ಹೊಂಟೋಯ್ತು. ಅದನ್ನು ಕಟ್ ಮಾಡಿಸೋಣ ಅಂತ ಹೇಳಿ ಹೋಗಿದ್ದೆ. ಆ ಹುಡುಗಂಗೆ ಆ ಸಲೂನಲ್ಲಿ ಅವ್ರಿಗೆ ಕನ್ನಡ ಬರೋದಿಲ್ಲ, ನನಗೆ ಹಿಂದಿ ಬರೋದಿಲ್ಲ. ಸೊ ನಾನು ಸ್ಟೆಪ್ ಕಟ್ ಮಾಡಿ ಅಂತ ಹೇಳಿದೆ. ಆಮೇಲೆ ಅವರು ತೋರಿಸಿದ್ರು ಎಷ್ಟು ಕಟ್ ಮಾಡೋದು ಅಂತ ಹೇಳಿ. ನಾನು ತೋರಿಸ್ದೆ ಕೂಡ, ಇಷ್ಟೇ ಕಟ್ ಮಾಡಿ ಸಾಕು ಅಂತ ಹೇಳಿಬಿಟ್ಟು. ಬಟ್ ಅವರು ಶೇಪ್ ಕೊಡ್ತಾ 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 ತುಂಬ ಶಾರ್ಟ್ ಮಾಡಿಬಿಟ್ರು. ಸೊ ನಮ್ಮನೆಯವರು ಹಿಂದೆಯಿಂದ ವೀಡಿಯೋ ಮಾಡ್ಕೊಂಡಿದ್ರು, ಅದನ್ನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅದನ್ನ ನೆಕ್ಸ್ಟ್ ಯಾವಾಗಲಾದ್ರು ಅಪ್ಲೋಡ್ ಮಾಡ್ತೀನಿ. ಹಿಂದೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ, ಅವ್ರು ಸುಮ್ಮನೆ ಇದ್ದಾರೆ, ಅವ್ರು ಏನೂ ಹೇಳೇ ಇಲ್ಲ. ಅವ್ರಿಗೆ ನನಗೆ ಗೊತ್ತಾಗೋದಿಲ್ಲ, ಅವ್ರ ಹಿಂದೆ ಶೇಪ್ ಎಲ್ಲ ಕೊಡಬೇಕಾದ್ರೆ ನಾನು ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕಾಗಲ್ಲ. ಸೊ ಅದಾದಮೇಲೆ ಮನೆಗೆ ಬಂದು ಕೂಡ ನೋಡಿದಾಗ ತುಂಬ ಶಾರ್ಟ್ ಆಗಿತ್ತು. ಬಟ್ ಇವಾಗ ಬೆಳೆದಿದೆ ಸ್ವಲ್ಪ ಮಟ್ಟಿಗೆ, ನೋಡಿ ಸ್ವಲ್ಪ ಬೆಳೆದಿದೆ ನಂದು. ಇವಾಗ ಏನು ಅಂತ ಅಂದರೆ, ಈ ರೀತಿ ಹೇಗೋ ಒಂದು ಕೆಳಗಡೆ ಕ್ಲಿಪ್ ಹಾಕೊಂಡು ಹೋಗೋದಕ್ಕಾಗಲ್ಲ, ಸ್ವಲ್ಪ ಎತ್ತಿಬಿಟ್ಟೆ ಕ್ಲಿಪ್ ಹಾಕೋಬೇಕು. ಯಾಕಂದರೆ ಸ್ಟೆಪ್ ಕಟ್ ಮಾಡಿಸಿರೋದ್ರಿಂದ ಅದು ಶೇಪೇ ಕೂರ್ತಾ ಇಲ್ಲ. ಸೊ ನನಗೆ ಆ ಥರ ಎತ್ತಿಬಿಟ್ಟು ಬಾಚೋದು ಅಥವಾ ಎತ್ತಿಬಿಟ್ಟು ಹೀಗೆ ಕ್ಲಿಪ್ ಹಾಕೋದು ನನಗೆ ಅಷ್ಟು ಕಂಫರ್ಟಬಲ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹೇಗೋ ಒಂದು ಹೊರಗಡೆ ಹೋಗಬೇಕಾದ್ರೆ ಹೇಗೆ ಬೇಕಾಗಿ ಕ್ಲಿಪ್ ಹಾಕೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎತ್ತಿಬಿಟ್ಟೆ ಹಾಕ್ತೀನಿ, ಇನ್ನೇನು ಮಾಡೋದಕ್ಕಾಗುತ್ತೆ ಅಂತ. ಸೊ ಮನೆ ಹತ್ರ ಇದ್ದಾಗ ಸ್ವಲ್ಪ ಆಯಿಲೆಲ್ಲ ಹಚ್ಬಿಟ್ಟು ನೀಟಾಗಿ ಎಣಿತಾ ಇದ್ದೀನಿ. ಎಣಿಯೋದ್ರಿಂದನೂ ಕೂಡ ನಮ್ಮ ಹೇರ್ ತುಂಬಾ ಬೇಗ ಬೆಳೆಯುತ್ತೆ. ಸೊ ಆದಷ್ಟು ನಾವು ಆಯಿಲ್ ಮಸಾಜ್ ಮಾಡಿಕೊಂಡಾಗ ಎಣ್ಕೊಂಡ್ರೆ ಒಳ್ಳೆಯದು. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಪುಕ್ಕ ಥರ ಎಲ್ಲ ಬಿಡ್ಕೋತಾ ಇರುತ್ತೆ. ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಎಣ್ಕೋತಾ ಇದ್ದೀನಿ. ಸೊ ಇಷ್ಟೇ ರೀಸನ್ನು, ನನಗೆ ಕಟ್ ಮಾಡಿಸ್ಬೇಕು ಅಷ್ಟೊಂದು ಶಾರ್ಟಾಗಿ ಅಂತ ಇರಲಿಲ್ಲ. ಸೊ ಅದಾದಮೇಲೆ ಅಮ್ಮ ನೋಡಿದ್ರು, ಅವರು ಕೂಡ ಬೈದರು. ನನಗೆ ತುಂಬ ಭಯ ಆಯಿತು, ಬೈತಾರೆ, ಗ್ಯಾರಂಟಿ ಬೈತಾರೆ ಮಮ್ಮಿ ಅಂತೂ ಅಂದ್ಬಿಟ್ಟು. ಸೊ ಅಪ್ಪ ಕ್ಯಾಶುವಲಾಗಿ ತೊಗೊಂಡ್ರು, ಬಿಡು ಸರಿ ಯಾಕೆ ಹಿಂಗೆ ಕಟ್ ಮಾಡಿಸ್ದೆ ಅಷ್ಟೇ ಹೇಳಿದ್ದು ಅಪ್ಪ. ಅಮ್ಮ ಬಂದು ಸ್ವಲ್ಪ ಬೈದರು, ಏನಕ್ಕೆ ಕಟ್ ಮಾಡ್ತೀಯ, ಅದು ಎಷ್ಟೋ ಜನಕ್ಕೆ ಕೂದಲೇ ಇರೋದಿಲ್ಲ, ಕೂದಲು ಬೆಳೆಸ್ಬೇಕು ಅಂತ ಎಷ್ಟೆಲ್ಲ ಇದು ಮಾಡ್ತಾರೆ, ಇರೋ ಕೂದಲನ್ನ ಕಟ್ ಮಾಡಿಸಿದ್ಯಲ್ಲ ಅಂತ ಹೇಳಿದ್ರು. ಆಮೇಲೆ ಅಯ್ಯೋ ಬೆಳೀತಾ ಬಿಡು ಮಮ್ಮಿ ಅಂತ ಹೇಳ್ಬಿಟ್ಟು ಹೇಗೋ ಕನ್ವಿನ್ಸ್ ಮಾಡಿದೆ ಅವ್ರೂ. ಹಾಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ನಾನು ಶಾರ್ಟಾಗಿ ಕಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ನಾನು ಮೊದಲಿಂದನೂ ಕೂಡ ನನಗೆ ಲಾಂಗ್ ಹೇರೇ ಇರೋದ್ರಿಂದ, ಸೊ ಮಧ್ಯದಲ್ಲಿ ನಾನು ಶಾರ್ಟಾಗಿ ಕಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇಟ್ಸ್ ಓಕೆ, ಈಗ ಬೆಳೆಸ್ತಾ ಇದ್ದೀನಿ ಅಲ್ವಾ, ಇನ್ನು ನೆಕ್ಸ್ಟ್ ಈ ಥರ ಮತ್ತೆ ತಪ್ಪು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಕಟ್ ಮಾಡಿಸೋದೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಇನ್ನು ನೆಕ್ಸ್ಟು. ಓಕೆ, ಇನ್ನು ನೆಕ್ಸ್ಟು ಗೃಹ ಪ್ರವೇಶದ ಬ್ಲಾಗನ್ನ ಹಾಕಿದ್ದೆ. ಎಸ್, ಗೃಹ ಪ್ರವೇಶದ ಬ್ಲಾಗ್ ಹಾಕಿದಾಗ ಸೈಟ್ ಮೆಜರ್ಮೆಂಟ್ ಹೇಳಿ ಅಂತ ಕೇಳಿದರೆ, ಆ ಸೈಟ್ ಮೆಜರ್ಮೆಂಟ್ ಎಲ್ಲ ನನಗೆ ಅರ್ಥ ಆಗಲ್ಲ. ಸೊ ನಮ್ಮ ಅಂಕಲ್ನ ಕೇಳಿದ್ದಕ್ಕೆ ಅವರನ್ನ ನಾನು ಕೇಳಿದ್ದು ಜಸ್ಟ್ ಮನೆ ಏನು ಬಿಲ್ಡ್ ಮಾಡಿದ್ದಾರೆ ಅದನ್ನು ಮಾತ್ರ ಅಲ್ಲ. ಸೊ ಕಾಂಪೌಂಡ್ ಫುಲ್ಲು ನಾನು ಕೇಳಿದಾಗ 40-90 ಬರುತ್ತೆ ಅದು ಮನೆ, ಅಂದರೆ ಫುಲ್ ಕಾಂಪೌಂಡು. ಅವರು ಹೊರಾಂಗಣ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡಿದ್ದಾರೆ ಪ್ಲೇಸಸ್ನ. ಒಳಗಡೆ ಮನೆಯದು ಎಷ್ಟು ಅಂತ ಕೇಳಲಿಲ್ಲ ನಾನು. ಟೋಟಲ್ ಸೈಟ್ ಮೆಜರ್ಮೆಂಟ್ ಬಂದುಬಿಟ್ಟು 40-90 ಅಂತ ಹೇಳಿದ್ರು. ಓಕೆನಾ. ಸೊ ಇನ್ನು ನೆಕ್ಸ್ಟು ಕ್ವಶನ್ ಬಂದು ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಬರೋಣ. ಎಲ್ಲರೂ ಕೇಳಿದ್ದು ಅದನ್ನೇ, ಏನಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯಾ, ನಿನಗೆ ಹೊಲ್ಕೊಳ್ಳೋದಕ್ಕೆ ಬರುತ್ತೆ ಅಲ್ವಾ ಅಂತ ಎಲ್ಲರೂ ಕೇಳಿದರು. ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ, ಆಂಟಿ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಆವಾಗ ಸರಿಯಾಗಿ ವ್ಲಾಗು ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದ್ರ ಜೊತೆಗೆ ಮಧ್ಯದಲ್ಲಿ ಒಂದು 3-4 ಡೇಸ್ ಅಷ್ಟೇ, 3 ಡೇಸ್ ಅಷ್ಟೇ ಅನಿಸುತ್ತೆ, ನನ್ನ ತಂಗಿ ಪಾಪನೂ ಕರ್ಕೊಂಡು ಬಂದು ಇಟ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಬೇಡ, ನಾನು ಹೊಲ್ಕೊಳ್ಳೋದು ಹೊರಗಡೆ ಒಂದು ಸರಿ ಹೊಲ್ಸೋಣ, ನೋಡೋಣ, ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಗಡೆ ಕೊಟ್ಟೆ.
ಬಟ್ ಅವರು ತುಂಬ ವರ್ಸ್ಟಾಗಿ ಹೊಲಿದ್ರು. ನಾನು ಏನು ಹೇಳಿರ್ತೀನಿ ಅದಕ್ಕಿಂತ ಅಪೋಸಿಟೇ ಹೊಲ್ದು ಕೊಟ್ಬಿಟ್ಟಿದ್ದಾರೆ. ಇನ್ನೇನು ಮಾಡೋದಕ್ಕಾಗುತ್ತೆ. ಸೊ ನನ್ನ ಹತ್ರ ಮಿಷಿನ್ ಇದ್ದಿದ್ದರಿಂದ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಕೊಂಡು ನಾನು ಕೂಡ ಮಾಡಿಕೊಂಡೆ. ಇವಾಗ ಇನ್ನೂ ಕೆಲವೊಂದು ಬ್ಲೌಸಸ್ಗಳೆಲ್ಲ ಇದೆ. ಆಮೇಲೆ ಒಂದು ಬ್ಲೌಸಸ್ಸು ಅವ್ರಿಗೆ ವರ್ಕಿಗೂ ಕೂಡ ಕೊಟ್ಟಿದ್ದೆ. ಸೊ ಮಿಷಿನ್ ವರ್ಕ್ ಮಾಡಿಸೋಣ, ಹ್ಯಾಂಡ್ ವರ್ಕ್ ನನಗೂ ಕೂಡ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕೇಳಿದ್ರು. ನಾನು ಅಂದ್ಕೊಂಡಿದ್ದು ಡಿಸೈನ್ಗೆ. ಸೊ ಬೇಡ, ನಾನು ಮನೆಯಲ್ಲೇ ಮಾಡ್ಕೊತೀನಿ ಅಂತ ಅದನ್ನು ವಾಪಸ್ ತರಿಸ್ಕೊಂಡು ಸೊ ಇವಾಗ ಮನೆಯಲ್ಲೇ ಮಾಡ್ಕೊಂಡು ಅದನ್ನು ಹೊಲ್ಕೊಳ್ಳೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಇವಾಗ ನಾನೇ ಸ್ಟಿಚ್ ಮಾಡ್ಕೊತೀನಿ. ಸೊ ಹೊರಗಡೆ ಸುಮ್ಮನೆ ಸಿಂಪಲ್ ಬ್ಲೌಸಸ್ಗೆ ಅಂದರೆ ಮಾಮೂಲಿ ಪ್ಲೈನ್ ಬ್ಲೌಸಸ್ಗೆ 500 ಕೇಳಿದರು. ಸೊ ಡಿಸೈನ್ ಇರೋದಕ್ಕೆ 700. ಇನ್ನೊಂದು ಬ್ಲೌಸ್ ಇದೆ, ನಾವೇನಾದರೂ ಪ್ಯಾಡೆಡ್ ಬ್ಲೌಸ್ ಹೊಲಿಸ್ತೀವಿ ಅಂತ ಅಂದರೆ ಬ್ಲೌಸ್ ಪ್ಯಾಡೆಡ್ಸ್ ಎಲ್ಲ ಹಾಕ್ಸ್ತೀವಿ ಅಲ್ವಾ, ಅದಕ್ಕೆ 200 ಎಕ್ಸ್ಟ್ರಾ ಪೇ ಮಾಡಬೇಕು. ಸಿಕ್ಕಾಪಟ್ಟೆ ದುಡ್ಡು ವೇಸ್ಟ್ ಆಯಿತು ಈ ಸರಿ ಅಂತೂ. ಒಂದು 3ನೋ 4 ಏನೋ ಬ್ಲೌಸ್ ಹೊಲಿಸ್ಕೊಂಡೆ. ಸಿಕ್ಕಾಪಟ್ಟೆ ಖರ್ಚಾಯಿತು. ಸುಮ್ಮನೆ ಅನ್ನೆಸೆಸರಿ ಕೊಟ್ವಲ್ಲ ಅಂತಲೇ ಬೇಜಾರಾಗಿದೆ ಅಷ್ಟೇ. ಅದಕ್ಕೋಸ್ಕರ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ನಾನು ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ಈ ಸರಿ ಆ ರೀತಿ ಮಾಡೋದಿಲ್ಲ, ನಾನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಒಂದೊಂದಾಗೆ. ಹಾಗೆ ಕೆಲವೊಬ್ಬರು ಕೂಡ ನನಗೆ ಸ್ಟಿಚಿಂಗ್ ಅಂತ ಹೇಳಿ ಕೊಟ್ಟಿದ್ರು ಬ್ಲೌಸಸ್, ಅವ್ರದ್ದು ಕೂಡ ಸ್ಟಿಚ್ ಮಾಡಿ ಕೊಡೋದ್ರಲ್ಲಿದ್ದೀನಿ. ಹೊರಗಡೆಯಿಂದ ಬಂದಿರೋದನ್ನ ಮೊದಲು ಮಾಡಿ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ನಂದನ್ನು ಮಾಡ್ಕೊಳ್ಳೋಣ ಅಂತ. ಇನ್ನು ನೆಕ್ಸ್ಟು ವೀಕಲ್ಲಿ ನನ್ನ ತಂಗಿದು ಮದುವೆ ಇದೆ. ಸೊ ಅಷ್ಟರೊಳಗೆ ನಾನೊಂದು ಬ್ಲೌಸನ್ನ ಹೊಲ್ಕೋಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ಸೊ ನೋಡೋಣ, ಓಕೆನಾ. ಸೊ ಇವಾಗ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ಇಷ್ಟೇ ಕ್ವಶನ್ಸ್ಗಳು ಬಂದಿದ್ದು ನನಗೆ. ಸೊ ಹಾಗಾಗಿ ಅದನ್ನು ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ, ಮೆಸೇಜಲ್ಲಿ ಎಲ್ಲ ಹೇಳೋದಕ್ಕಿಂತ. ಸೊ ಈ ರೀತಿ ಲೈವಾಗೇ ಬಂದು ಹೇಳಬೇಕು ಅಂತ ಇತ್ತು. ಸೊ ಹಾಗಾಗಿ ಹೇಳಿದೆ ಅಷ್ಟೇ. ಓಕೆ, ಇವತ್ತಿನ ಒಂದು ಬ್ಲಾಗ್ ಇಷ್ಟೇ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.